ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನುವಂತಹ ಆದೇಶ ಹೊರಬೀಳ್ತಾ ಇದ್ದಂತೆ ಅನ್ನದಾತರ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನುವಂತಹ ಕೂಗೆದ್ದಿದೆ. ರೈತರಿಗೆ ಕಲಾವಿದರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿಗೆ ನೀರಿನ ಅಭಾವ ಉಂಟಾಗುವಂತಹ ಆತಂಕ ಎದುರಾಗಿದೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್. ಕಾವೇರಿ ಕೊಳ್ಳದಿಂದ ತಮಿಳುನಾಡಿಗೆ 4 ಟಿಎಂಸಿ ನೀರು ಹರಿಸೋ ಸಿಡಬ್ಲ್ಯೂಎಂಎ ಆದೇಶವನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಇದೀಗ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಯಾವಾಗ ಬಂದ್ ಆಗುತ್ತೆ, ಬಂದ್ನ ರೂಪುರೇಷೆ ಏನು, ವಾಟಾಳ್ ನಾಗರಾಜ್ ಅವರು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗೋಣ. ಅಖಂಡ ಕರ್ನಾಟಕ ಬಂದ್. ಕಾವೇರಿ ಕೊಳ್ಳದಿಂದ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತ ಸಿಡಬ್ಲ್ಯೂಎಂಎ ಆದೇಶವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟಗಳು ನಿರ್ಧಾರವನ್ನ ಮಾಡಿದೆ. ಇವತ್ತು ಈ ಸಂಬಂಧ ಕನ್ನಡ ಪರ ಸಂಘಟನೆಗಳು ಸಭೆಯನ್ನ ಮಾಡಿದ್ದು. ಸಭೆಯಲ್ಲಿ ಈ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ಕರ್ನಾಟಕ ಬಂದ್ಗೆ 80ಕ್ಕೂ ಹೆಚ್ಚಿನ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದೆ. ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಜೊತೆಗೆ ಇತರೆ ಸಣ್ಣ ಪುಟ್ಟ ಸಂಘಟನೆಗಳು ಈ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಆಗಸ್ಟ್ 13ಕ್ಕೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಬೃಹತ್ ಮೆರವಣಿಗೆಯನ್ನು ಮಾಡೋದಕ್ಕೂ ಕೂಡ ವಾಟಾಳ್ ನಾಗರಾಜ್ ಅವರು ಮತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ನಿರ್ಧಾರವನ್ನ ಮಾಡಿರುವಂತದ್ದು. ಆಗಸ್ಟ್ 13ಕ್ಕೆ ಬೆಂಗಳೂರಿನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳ 3ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಯಾವುದೇ ಸಂದೇಶ ಬೇಡ. ಯಾಕಂದ್ರೆ ಕಾವೇರಿ ನೀರನ್ನ ನೀವು ಮಂಗಳೂರಿಂದ ಬಂದ್ರು ಕುಡಿಬೇಕು, ಬೀದರ್ನಿಂದ ಬಂದ್ರು ಕುಡಿಬೇಕು, ಎಲ್ಲಾ ಜಿಲ್ಲೆಗಳು ಬಂದ್ರು ಕುಡಿಬೇಕು, ಅಥವಾ ತಮಿಳುನಾಡಿಂದ ಬಂದ್ರು ಕಾವೇರಿ ನೀರು ಕುಡಿಬೇಕು. ನೇತ್ರಾವತಿ ನೀರು ತರ್ತೀನಿ ಅಂತ ಹೇಳಿದ್ರು, ಸಮುದ್ರಕ್ಕೆ ಸೇರ್ತಾ ಇದೆ, ಅದು ತರಕ್ ಆಗಿಲ್ಲ ಇವರಿಗೆ. ಅಥವಾ ಇನ್ಯಾವುದೋ ನದಿಯಿಂದ ನೀರು ತರಕ್ ಆಗಿಲ್ಲ. ಆದ್ರಿಂದ ಕುಡಿಲಿಕ್ಕೆ ಕಷ್ಟ ಆಗುತ್ತೆ. ಕನ್ನಡಿಗರ ಜೀವ ಉಳಿಸ್ಕೋಬೇಕಾದ್ರೆ ನೀರನ್ನ ನಿಲ್ಲಿಸಲೇಬೇಕು. ಆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಖಂಡಿತ ಸಂಪೂರ್ಣವಾದ ಬೆಂಬಲವನ್ನ ಏನು ಕನ್ನಡ ಪರ ಸಂಘಟನೆಗಳು ನಾಡು ನುಡಿ ಜಿಲ್ಲಾ ವಿಚಾರವಾಗಿ ಮುಂದೆ ಬರ್ತಾರೆ. ಸೊ ಇವತ್ತೇನು ಕನ್ನಡ ನಾಡಿನ ಕಾವೇರಿ ಇಶ್ಯೂಸ್ ಇದೆ, ಅದು ಹೋಗಿ ಸಂಪೂರ್ಣವಾಗಿ ಚಾಲಕ ವರ್ಗಗಳು ನಾವು ಬೆಂಬಲವನ್ನು ಕೊಡ್ತಾ ಇದ್ವಿ. ಈಗ ಆಲ್ರೆಡಿ ಎಲ್ಲಾ ಸಂಘಟನೆಗಳ ಜೊತೆ ಸಭೆ ನಡೆಸಿದ್ದೇನೆ. ಇದರಲ್ಲಿ ಆಟೋ ಸಂಘಟನೆಗಳಿರ್ಬೋದು, ಗೂಡ್ಸ್ ಆಟೋ ಇರ್ಬೋದು, ಶಾಲಾ ವಾಹನಗಳಿರ್ಬೋದು, ಟ್ಯಾಕ್ಸಿ ಚಾಲಕರ ಸಂಘಟನೆಗಳಿರ್ಬೋದು, ಇದು ಒಂದು ಬೆಂಬಲವನ್ನು ಸೂಚಿಸಿ ಮತ್ತೆ ಪ್ರತ್ಯೇಕ ಒಂದು 9ನೇ ತಾರೀಕು ನಾವು ಸಭೆನ ಮಾಡಿ ಸಂಪೂರ್ಣವಾದ ಬೆಂಬಲ ಮತ್ತು ರ್ಯಾಲಿಯಲ್ಲಿ ಭಾಗವಹಿಸೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಎಲ್ಲರ ಪರವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ಈ ವಿಷಯವನ್ನ ಖಂಡಿಸಿ ಇವತ್ತು ಕೂಡ ನಗರದ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳಾಗಿದೆ. ಮುಖ್ಯವಾಗಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕಲಾವಿದರು ಪ್ರತಿಭಟಿಸಿದ್ದಾರೆ. ಕಲಾವಿದರ ಪ್ರತಿಭಟನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಪ್ರಗತಿ ಶೆಟ್ಟಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಇನ್ನು ಫ್ರೀಡಂ ಪಾರ್ಕಿನಲ್ಲಿ ಕೂಡ ಕರ್ನಾಟಕ ಚಲನಚಿತ್ರ ಪೋಷಕರ ಕಲಾವಿದರ ಸಂಘದವರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಪ್ರತಿಭಟಿಸಿ ಆಕ್ರೋಶವನ್ನ ಹೊರಹಾಕಿದ ಚಿತ್ರಣ
ಕಂಡು ಬಂತು. ಇನ್ನು ಪ್ರತಿಭಟನೆ ಮಾಡ್ತೀವಿ, ನೀರು ಬಿಡ್ತಿದ್ರೆ ಇಲ್ಲಿ ಬಿಟ್ಟರೆ ಮಾತ್ರ ತುಂಬ ಗಲಾಟೆಗಳಾಗುತ್ತೆ, ಎಲ್ಲ ಆಗುತ್ತೆ. ಯಾಕೆ ನಮಗೆ ನೀರಿಲ್ಲ ಅಂದಮೇಲೆ ಆಮೇಲೆ ವಿಜಯ್ ಅವರು ನ್ಯಾಯ ಕೊಡಿಸ್ತಾರೆ ಅನಿಸುತ್ತೆ. ಯಾಕೆಂದರೆ ಅವರು ಕೇಂದ್ರ ಸರ್ಕಾರದವರು, ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ, ಅದರಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೆಪ್ಟೆಂಬರ್ ಅಕ್ಟೋಬರ್ ಬಂತು ಅಂತ ಸಾಕು, ನೀರು 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 ಅವ್ರು ಬಡ್ಕೋತಾರೆ, ನಮ್ಮವ್ರು ಕೊಟ್ಟು ಕಳಿಸ್ತಾರೆ. ಅವ್ರು ಬಡ್ಕೋತಾರೆ, ನಮ್ಮವ್ರು ಕೊಟ್ಟು ಕಳಿಸ್ತಾರೆ. ನಮ್ಮವ್ರಿಗೆ ಸ್ವಂತ ಬುದ್ಧಿನದು ಇಲ್ವೇ ಇಲ್ಲ. ಯಾಕೆಂದ್ರೆ ಅವ್ರಿಗಾದ್ರೆ ಬಿಸಿ ತಟ್ತಾ ಇಲ್ವಲ್ಲ. ಯಾರು ಆರಾಮಾಗಿ ವಿಧಾನಸೌಧದಲ್ಲಿ ಚೇರಲ್ಲಿ ಕೂತ್ಕೊಂಡು ರಾಜ್ಯಭಾರ ಮಾಡಿಕೊಂಡು ನಮ್ಮ ಪಾಕೆಟ್ ಕಟ್ ತುಂಬಿಸ್ಕೊಂಡು ಕೂತಿರಲ್ಲ, ಅವ್ರಿಗೆ ಬಡವ್ರ ಕಷ್ಟ ಏನೂ ಅರ್ಥ ಆಗಲ್ಲ. ನಾವು ಕಲಾವಿದರು ಹೋರಾಡ್ತೀವಿ, ನಮ್ಮ ರೈತರಿಗೋಸ್ಕರ, ನಮ್ಮ ದನಕರುಗಳಿಗೋಸ್ಕರ, ನಮ್ಮ ಜನಕ್ಕೋಸ್ಕರ ನಾವು ಹೋರಾಡ್ತೀವಿ, ಕೊನೆ ತನಕ ಹೋರಾಡ್ತೀವಿ. ನಮ್ಮಲ್ಲಿ ನಮ್ಮ ರೈತರಿಗೆ ನೀರಿಲ್ಲ. ಇನ್ನು ತಮಿಳುನಾಡಿಗೆ ನೀರು ಬಿಡಬೇಕಾದ್ರೆ ಹೆಂಗೆ ನೀರು ಬಿಡೋದು? ಈಗ 25-30 ವರ್ಷದ ಹಿಂದೆ ಸಾಕಷ್ಟು ಮಳೆ ಬರ್ತಾ ಇತ್ತು, ಸಾಕಷ್ಟು ನೀರಿನ ಸಂಪತ್ತಿತ್ತು, ಅವಾಗ ಬಿಡಕ್ಕೆ ನಮ್ದೇನು ಅಭ್ಯಂತರ ಇರಲಿಲ್ಲ. ಈಗ ನಮ್ಮ ರೈತರು ಸತ್ತ ಮೇಲೆ ಆ ರೈತರು ಬದುಕೋದು ಯಾವ ನ್ಯಾಯ? ಬೇಕಲ್ವ? ಇಲ್ಲಿ ಬೇಕಲ್ಲ, ಏನಿದೆ? ಎಲ್ಲ ಕಡೆ ಬರಗಾಲ ಬಂದಿದೆ, KRS ನಲ್ಲಿ ನೀರೇ ಇಲ್ಲ. ಹಾಗಾಗಿ ನೀರು ಬಿಡೋ ಇದನ್ನೇ ಇಲ್ಲ. ನಮ್ಮಲ್ಲೇ ನೀರಿಲ್ಲ, ಇನ್ನು ಅವರು ಪಕ್ಕದ ರಾಜ್ಯಕ್ಕೆ ನೀರು ಕೊಡು ಅಂತ ಕೇಳೋದು ಅವ್ರಿಗೂ ಕೂಡ ಮನವರಿಕೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅವ್ರಿಗೆ ಯಾವ ರೀತಿ ಮನವರಿಕೆ ಮಾಡ್ತಾರೆ, ವಾಸ್ತವ ತಿಳಿಸ್ತಾರೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಅವ್ರು ಬಂದಾಗ ನಮ್ಮ ಕೊಳ್ಳದ ಕಾವೇರಿ ಕೊಳ್ಳದ ವಾಸ್ತವವನ್ನು ತಿಳಿಸಿದ್ರೆ ಬಹುಶಃ ಅವರು ನೀರು ಕೊಡಿ ಅಂತ ಕೇಳಲ್ಲ ಅಂತ ಭಾವಿಸ್ತೀನಿ ನಾನು. 3-4 ದಿವಸದಿಂದನೂ ಮಂಡ್ಯ ಮೈಸೂರು ಭಾಗದ ರೈತರು ನಿರಂತರ ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರು ಜನ ಬೀದಿಗೆ ಬರಬೇಕು. ಕಾರಣ ಬೆಂಗಳೂರಿಗೆ ಕಾವೇರಿ ಇಲ್ಲ ಅಂದರೆ ಬದುಕೇ ಇಲ್ಲ. ಇವತ್ತೇನು 1.5 ಕೋಟಿ ಜನ ಇದ್ದೀವಿ, 50 ಲಕ್ಷ ಜನನೂ ಉಳಿಯೋಕ್ಕಾಗೋದಿಲ್ಲ ನೀರಿಲ್ಲ ಅಂದರೆ. ರಾಜ್ಕುಮಾರ್ ಅವ್ರ ಕಾಲದಲ್ಲೂ ನಿಲ್ದಾಗ ಇದೇ ಹೋರಾಟ. ಅಂಬರೀಷ್ ಅವರು ಇದ್ದಾಗಲಂತೂ ಜೊತೆಲೇ ಮಂಡ್ಯದೆಲ್ಲ ದೊಡ್ಡ ದೊಡ್ಡ ಹೋರಾಟಗಳು ನಡೆಯಿದೆ. ಈ ಮಳೆ ಬೀಳದೇ ಇದ್ದರೆ ನೀರಿರೋಲ್ಲ. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಈ ಥರ ನ್ಯಾಯಮಂಡಳಿ ಇದೆಯಲ್ಲ, ಕಾವೇರಿ ನ್ಯಾಯಮಂಡಳಿ ಅಂತ, ಅವರು ಮಾಡ್ತಾ ಇರೋ ತಪ್ಪಿಂದ ಈ ಹೋರಾಟಗಳು ಹೋಗಬೇಕಾಗಿದೆ. ನೀರಿದ್ರೆ ನೀರು ಕೊಡೋಣ, ಬೇಡ ಅಂತೆಲ್ಲ. ಬಟ್ ನೀರೇ ಇಲ್ವಲ್ಲ, ಎಲ್ಲಿಂದ ಕೊಡ್ತಾರೆ ನೀರು? ಬರೀ ನಿಮ್ಮ ಊರಿನ ಮಟ್ಟಕ್ಕೆ ಮಾತ್ರ ಯೋಚನೆ ಮಾಡೋದು ಅಲ್ಲ ವಿಜಯ್ ಸರ್. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಊರಲ್ಲಿ ಏನು ಕಷ್ಟ ಆಗ್ತಾ ಇದೆ ಅಂತ ದಯವಿಟ್ಟು ಅರ್ಥ ಮಾಡಿಕೊಂಡು ಆಮೇಲೆ ನೀವು ಏನು ಕೇಳಬೇಕು, ಏನು ಕೇಳಬಾರ್ದು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕರ್ನಾಟಕಕ್ಕೆ ನೀರೇ ಇಲ್ಲದೆ ಇದ್ದಾಗ ನಿಮ್ಗೆ ಎಲ್ಲಿಂದ ಕೊಡೋದು? ಇಲ್ಲಿ 6 ಕೋಟಿ 7 ಕೋಟಿ ಜನ ಇದ್ದಾರೆ, ಅವ್ರಿಗೂ ನೀರು ಬೇಕಲ್ವಾ? ಒಂದು ನ್ಯಾಯ ನೀತಿ ನಮ್ಮ CM, ನಮ್ಮ ತಮಿಳುನಾಡು CM ಸೇರಿಕೊಂಡು ಇದು ನ್ಯಾಯಬದ್ಧವಾಗಿ ನ್ಯಾಯ ಕೊಡಿಸ್ಲಿ. ವಿಜಯ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ನ್ಯಾಯಬದ್ಧವಾಗಿ ಅವರು ನಮಗೆ ನ್ಯಾಯ ಕೊಡಿಸ್ಲಿ. ನೀರು ಕೇಳಬೇಡಿ, ನಮಗೆ ಮಿಕ್ಕಿದ್ರೆ ಮಾತ್ರ ನೀರು ಕೊಡ್ತೀವಿ. ಹೋರಾಟ ಕಾವೇರಿ ನೀರಿಗಾಗಿ ಹೋರಾಟ ಮಾಡ್ತಿದ್ವಿ ಅಲ್ಲ, ನಾವು ಕುಡಿಯೋಕೆ ನೀರಿಲ್ಲ ಅಂತಂದ್ರೆ ಅವ್ರು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಯಾವ ನ್ಯಾಯ? ಮುಂಚೆ ನಾನು ಕ್ಷೇಮ, ಆಮೇಲೆ ಬೇರೆಯವ್ರದ್ದು ಕ್ಷೇಮ ಕೇಳ್ತೇನೆ. ನಾನು ಚೆನ್ನಾಗಿದೆ ತಾನೆ, ನಿಮಗೆಲ್ಲ ನಾನೇ ಚೆನ್ನಾಗಿಲ್ಲ, ನಿಮ್ಗೆಲ್ಲಿಂದ ಬರುತ್ತೆ ನೀರು? ಹಾಗಾಗಿ ದಯವಿಟ್ಟು ಕರ್ನಾಟಕ ಚಲನಚಿತ್ರದ ಪೋಷಕ ಕಲಾವಿದರ ಸಂಘದಿಂದ ಎಲ್ಲ ಪ್ರತಿಭಟನೆಗೂ ನಾವು ರೆಡಿಯಾಗಿದ್ದೇವೆ. 3500 ಕ್ಯೂಸೆಕ್ಸ್ನ ನೀರನ್ನ ಪ್ರತಿನಿತ್ಯ ಬಿಟ್ಕೊಂಡು ನಮ್ಮನ್ನು ಬೀದಿಗೆ ತರ ಅಂತ ಕೆಲಸ ಮಾಡ್ತಾ ಇದೆ ಸರ್ಕಾರ. ನಮ್ಮ ರೈತರು ಚೆನ್ನಾಗಿದ್ದಾರೆ ಅಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ, ಕಲಾವಿದರು ಕೂಡ ಚೆನ್ನಾಗಿರ್ತೀವಿ. ಹಾಗಾಗಿ ಇದನ್ನು ಯಾವತ್ತೂ ನಾವು ಇದನ್ನು ಕಡೆಗಣಿಸೋದೇ ಇಲ್ಲ. ಯಾವುದೇ ಸರ್ಕಾರ ಬಂದ್ರೂ ನಾವು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಬೆಂಗಳೂರಿನಲ್ಲಿ ನೀರಿನ ಕೊರತೆ ಆಗ್ತಾ ಇದೆಯಾ? ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಈ ಬಗ್ಗೆ BWSSB ಅಧಿಕಾರಿಗಳು ಏನ್ ಹೇಳ್ತಾರೆ, ಇದನ್ನ ಶರಣು ಹಂಪಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಕೇಳಿ. ಅಖಂಡ ಕರ್ನಾಟಕ ಬಂದ್ ಬಂದ್ ಬಂದ್. ಆಗಸ್ಟ್ 13 ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲ, ಈ ಬಾರಿ ಮುಂಗಾರು ಹೇಳಿಕೊಳ್ಳುವ ರೀತಿಯಾದಂಥ ಮಳೆನೂ ಕೂಡ ಬಂದಿಲ್ಲ, ಮುಂದೆನೂ ಕೂಡ ಬರೋ ಲಕ್ಷಣ ಕಾಣ್ತಾ ಇಲ್ಲ. ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲದೆ ಇದ್ರೂ ತಮಿಳುನಾಡಿಗೆ ಬರೋಬ್ಬರಿ 4.5 TMC ನೀರು ಬಿಡಬೇಕು. ಈ ಕಾರಣಕ್ಕಾಗಿ ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ, ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಹೇಗಿದೆ? ಕಾವೇರಿ ಕೊಳ್ಳದ ನೀರಿಲ್ಲದೆ ಇರೋ ಕಾರಣಕ್ಕಾಗಿ ರೈತರಿಗೆ ನಿಜವಾಗ್ಲೂ ಬೇಸಾಯಕ್ಕೆ ನೀರೇನಾದರೂ ಸಿಗುತ್ತಾ? ಕಾವೇರಿಯ ನೀರನ್ನೇ ನಂಬಿಕೊಂಡಿರುವಂಥ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಪರಿಸ್ಥಿತಿ ಹೇಗಿದೆ? ಈ ಕುರಿತಾದಂಥ ರಿಪೋರ್ಟ್ ಇಲ್ಲಿದೆ. ಹತ್ರ 1.5 ಕೋಟಿ ಜನಸಂಖ್ಯೆ ಹೊಂದಿರುವಂಥ ರಾಜಧಾನಿ ಬೆಂಗಳೂರಲ್ಲಿ 70% ಕಾವೇರಿ ನೀರನ್ನೇ ನಂಬಿದರೆ ಇಲ್ಲಿಯ ಜನ. ಆದರೆ ಸದ್ಯ ಕಾವೇರಿ ಕೊಳ್ಳದಲ್ಲಿ ನೀರಿನ ಸಮಸ್ಯೆ ಇದೆ, ಮುಂಗಾರು ಹೇಳಿಕೊಳ್ಳುವಂಥ ಮಳೆನೂ ಕೂಡ ಆಗಿಲ್ಲ. ಈ ಹೊತ್ತಲ್ಲಿ ತಮಿಳುನಾಡಿಗೆ 4.5 TMC ನೀರನ್ನು ಬಿಡಲಿಕ್ಕೆ ಈಗ ಆದೇಶ ಹೊರಡಿಸಿದೆ. ಅದರ ಜೊತೆಗೆ ಕುಡಿಯೋ ನೀರಿಗೂ ಕೂಡ ನಂಬಿರುವಂತಹ ಬೆಂಗಳೂರಿನ ಜನತೆಗೆ ಭಾಳ ದೊಡ್ಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಪ್ರತಿನಿತ್ಯ 2225 MLD ನೀರು ಹರಿಸಲಾಗ್ತಾ ಇದೆ ಕಾವೇರಿಯಿಂದ
ರಾಜ್ಯದ ಇಲ್ಲಿ ಬೆಂಗಳೂರಲ್ಲಿರುವಂಥ ಜನರಿಗೆ. ಈ ರೀತಿ ನೋಡ್ತಾ ಹೋದರೆ ಪ್ರತಿ ತಿಂಗಳಿಗೆ 2 TMC ನೀರು ಕಾವೇರಿ ನೀರಿನ ಮೇಲೇ ನಂಬಿರುವಂಥ ಇಲ್ಲಿಯ ಜನರಿಗೆ ಮುಂದೆ ನೀರಿನ ತೊಂದರೆ ಆಗಬಹುದಾ? ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇದೆ. ವರ್ಷಾಂತದ ವೇಳೆಗೆ 10 TMC ನೀರು ಬೇಕಾಗತ್ತೆ. ಆ ಕಾರಣಕ್ಕಾಗಿ ರಿಸರ್ವ್ ಮಾಡಿ ಅಂಥೇಳಿ ಕಾವೇರಿ ನೀರಾವರಿ ಪ್ರಾಧಿಕಾರಕ್ಕೆ ಜಲಮಂಡಳಿ ಈಗಾಗಲೇ ಪತ್ರವನ್ನು ಕೂಡ ಬರೆದಿದೆ. ಈ ಕುರಿತು ಜಲಮಂಡಳಿಯ ಅಧ್ಯಕ್ಷರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರೋದೇನು ಅಂದರೆ, ಸದ್ಯ ಕುಡಿಯೋ ನೀರಿನ ಸರಬರಾಜಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಬೆಂಗಳೂರಿಗರು ಅಂಥೇಳಿ ಸ್ಪಷ್ಟನೆ ಕೊಡುವಂಥ ಕಾರ್ಯವನ್ನು ಜಲಮಂಡಳಿಯ ಅಧ್ಯಕ್ಷೆ ಮಾಡಿದ್ದಾರೆ. KRS ಮತ್ತು ಕಬಿನಿ ನಿಮಗೆಲ್ಲ ಗೊತ್ತಿರೋಗೆ ಮುಖ್ಯವಾದ ರಿಸರ್ವಾಯರ್ಸು. ಸೊ ಇವಾಗಿರೋ ಸ್ಟೋರೇಜ್ ಅಂದರೆ ಗ್ರಾಸ್ ತೊಗೊಂಡ್ರೆ ಅಬೌಟ್ 20 TMC ಅಷ್ಟಿದೆ. ಬಟ್ ಯೂಸೇಬಲ್ ತೊಗೊಂಡ್ರೆ ಅಬೌಟ್ 14-15 TMC ಅಷ್ಟು ನೀರಿದೆ. ನಮಗೆ ಸರಾಸರಿ ಬೆಂಗಳೂರಿಗೆ ಪ್ರತಿ ತಿಂಗಳ ಒಂದು ಸುಮಾರು 2.2 TMC ಫೀಟ್ ಅಷ್ಟು ಬೇಕಾಗ್ತದೆ. ಸೊ ಅದು ಅಂದಾಜು ಮಾಡಿದಾಗ 5-6 ತಿಂಗಳಷ್ಟು ಅಂದರೆ ಬೇರೆ ಯಾವುದಕ್ಕೆ ಉಪಯೋಗಿಸಿಲ್ಲ ಅಂತಂದರೆ ಬರೀ ಕುಡಿಯೋ ನೀರಿಗೆ ಮಾತ್ರ ಮೀಸಲಿಟ್ಟರೆ ಸಾಕಾಗುತ್ತೆ. ಬಟ್ ಇದಲ್ಲದೆ ಕೆಲವು ನಗರಗಳಿಗೂ ಕೂಡ ಇದರಿಂದನೇ ಸೇಮ್ ಮೂಲದಿಂದ ಕೊಡ್ತಾ ಇರೋದ್ರಿಂದ ನೀರಿನ ಸರಬರಾಜು ಅದ್ರದ್ದು ಕೂಡ ಕನ್ಸಿಡರೇಷನ್ ತಗೊಳ್ಬೇಕಾಗತ್ತೆ. ಸೊ ಆದಷ್ಟು ನಾವು ಮಿತವಾಗಿ ಬಳಸಿ ಅಂತೆಲ್ಲ ಸಾರ್ವಜನಿಕರಿಗೆ ಸೂಚನೆಗಳನ್ನ ಸಲಹೆಗಳನ್ನ ಕೊಡ್ತಾ ಇದ್ದೀವಿ. ನಮಗೆ ತಮಿಳುನಾಡಿಗೆ ಯಾವ ಕಾರಣಕ್ಕೂ ನೀರು ಬಿಡೋದು ಬೇಡ. ಈಗ ಸದ್ಯಕ್ಕೆ ಯಾವ ತೊಂದರೆ ಇದೆ, ರೈತರು ಕೊಡ್ತಾ ಇಲ್ಲ, ರೈತರು ಬೆಳೆ ಕೊಡ್ತಾ ಇಲ್ಲ. ಇಲ್ಲಿ ನಮಗೂ 0. ಈಗ 3 ದಿವ್ಸಕ್ಕೋ 4 ದಿವ್ಸಕ್ಕೋ ಒಂದ್ಸರಿ ಬಿಡ್ತಾವ್ರೆ ನೀರು. ಇನ್ನು ಅದೂ ನೀರು ಕಮ್ಮಿ ಆಗ್ಬಿಟ್ರೆ ನಿಂತು ವಾರಕ್ಕೊಂದ್ಸರಿ ಅಂದರೆ ನಮ್ಮಲ್ಲಿ ಬೆಂಗಳೂರು ದಂಗೆ ಎದ್ದು ಬಿಡ್ತದೆ. ಗ್ರೇಟ್ ಬೆಂಗಳೂರು ಅಂತ ಮಾಡಿ ಈಗ ನಮಗೆ ನೀರಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಕಾವೇರಿ ಕಾಪಾಡಬೇಕು. ಈ ಹಿಂದೆ ಕಾವೇರಿ ವಿಚಾರವಾಗಿ ಯಾವಾಗೆಲ್ಲ ಕರ್ನಾಟಕ ಬೆಂಗಳೂರು ಬಂದ್ ಆಗಿತ್ತು, ಈ ಕುರಿತಾದಂಥ ರಿಪೋರ್ಟ್ ಮುನಿರಾಜು ಕಡೆಯಿಂದ. ಕಾವೇರಿ ನದಿ ನೀರು ವಿಚಾರವಾಗಿ ಕರ್ನಾಟಕ ಬಂದ್ ಮಾಡಲು ಕನ್ನಡ ಪರ ಸಂಘಟನೆಗಳು ಒಂದು ಚಿಂತನೆಯನ್ನು ಕೂಡ ನಡೆಸಿದವೆ. ಹಾಗಾದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರೆ ಪೊಲೀಸ್ ಇಲಾಖೆಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ಹೇಗಿರುತ್ತೆ ನೋಡೋಣ. ಕಾವೇರಿ ನದಿ ನೀರು ಬಿಡುಗಡೆ ಸಂಬಂಧ ಮತ್ತೆ ಆಕ್ರೋಶ ಭುಗಿಲೆದಿದೆ. ಒಂದು ಕಡೆ ರೈತರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡುತ್ತಿದ್ರೆ, ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟಕ್ಕೆ ಕರೆ ನೀಡಿವೆ. ಕಾವೇರಿ ನದಿ ನೀರು ವಿಚಾರ ಅತ್ಯಂತ ಸೂಕ್ಷ್ಮ ವಿಚಾರ ಕೂಡ ಆಗಿರೋದ್ರಿಂದ ಪೊಲೀಸ್ ಇಲಾಖೆ ಕೂಡ ತುಂಬಾ ಅಲರ್ಟ್ ಆಗಿ ಕಾರ್ಯಪ್ರವೃತ್ತರಾಗಿರುವುದು. ಈಗಾಗಲೇ ಕಾವೇರಿ ಕೊಳ್ಳ ಪ್ರದೇಶದಲ್ಲಿ ಕೂಡ ಒಂದು ಬಿಗಿ ಬಂದೋಬಸ್ತನ್ನು ಕೈಗೊಂಡು ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಖುದ್ದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ ಒಂದು ಎಲ್ಲಾ ವಿಭಾಗದ DCPಗಳಿಗೆ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದು, ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೆ ಒಂದು ಅವಕಾಶ ನೀಡದಂತೆ ಮುನ್ನೆಚ್ಚರಿಕೆ ಸಲುವಾಗಿ ಎಲ್ಲ ಕಡೆ ಬಂದೋಬಸ್ತನ್ನು ಕೈಗೊಳ್ಳೋದಕ್ಕೆ ಒಂದು ಸೂಚನೆ ಕೂಡ ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ಸ್ಯಾಟಲೈಟ್ ಬಸ್ ನಿಲ್ದಾಣ, ನಾಯಂಡಹಳ್ಳಿ, ಮೈಸೂರು ರಸ್ತೆ ಹಾಗೂ ಮಡಿವಾಳ ಮತ್ತೆ ಹೊಸೂರು ರಸ್ತೆ ಹಾಗೂ ಶ್ರೀರಾಂಪುರ ಭಾಗ ಏನಿದೆ, ಈ ಒಂದು ಭಾಗದಲ್ಲಿ ಹೊಯ್ಸಳ ಸಿಬ್ಬಂದಿಯಿಂದ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಗಸ್ತು ಮಾಡೋದಕ್ಕೆ ಕೂಡ ಸೂಚನೆ ನೀಡಲಾಗಿದೆ. ಮತ್ತೆ ಪ್ರತಿ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಅವರು ತಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಸೂಕ್ಷ್ಮ ಪ್ರದೇಶ ಇರಬಹುದು ಮತ್ತೆ ಪ್ರಮುಖ ಸ್ಥಳಗಳಲ್ಲಿ ಒಂದು ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಬೇಕು. ಮತ್ತೆ ಪೊಲೀಸ್ ಸಿಬ್ಬಂದಿಯನ್ನ ಎಲ್ಲ ಕಡೆ ಒಂದು ಪರಿಶೀಲನೆ ಮಾಡೋದಕ್ಕೆ ಕೂಡ ಒಂದು ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮತ್ತೆ ಹೋರಾಟ ಮಾಡುವಂತ ಯಾವುದೇ ಒಂದು ಸಂಘಟನೆ ಇರಬಹುದು ಮತ್ತೆ ಕಾರ್ಯಕರ್ತರ ಬಗ್ಗೆ ಅಗತ್ಯ ಮಾಹಿತಿಯನ್ನು ಕೂಡ ಮೊದಲೇ ಸಂಗ್ರಹ ಮಾಡಬೇಕು. ಮತ್ತೆ ಎಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಎಷ್ಟು ಜನ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಒಂದು ವಿಚಾರಗಳನ್ನು ಕೂಡ ಮುಂಜಾಗ್ರತವಾಗಿ ಒಂದು ಸಂಗ್ರಹ ಮಾಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ಕೊಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಕಾವೇರಿ ವಿಚಾರವಾಗಿ ಸಾಕಷ್ಟು ಹೋರಾಟ ಮತ್ತೆ ಪ್ರತಿಭಟನೆಗಳು ಕೂಡ ನಗರದಲ್ಲಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟಗಳು ಕೂಡ ಆಗಿದ್ವು. ಆ ವೇಳೆ ಕೂಡ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳಿಗೆ ಒಂದು ಅವಕಾಶ ಆಗದಂತೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಲಾಗಿತ್ತೋ ಅದೇ ರೀತಿಯಾಗಿ ಈ ಬಾರಿ ಕೂಡ ಒಂದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳು ಕೂಡ ಎಲ್ಲ ವಿಭಾಗದ DCP ಮತ್ತೆ ಇನ್ಸ್ಪೆಕ್ಟರ್ ಮತ್ತೆ ACPಗಳಿಗೆ ಒಂದು ಸೂಚನೆ ಕೂಡ ರವಾನೆ ಮಾಡಲಾಗಿದೆ. ಭೀಕರ ಬರಗಾಲ ಇರೋದ್ರಿಂದ ಮತ್ತು ಮಳೆ ತುಂಬ ಕಮ್ಮಿ ಇರೋದ್ರಿಂದ ಕಾವೇರಿ ಕ್ಯಾಚ್ಮೆಂಟ್ ಏರಿಯಲ್ಲಿ ಮಳೆ ಬರ್ದಿರೋ ಇರೋದ್ರಿಂದ ನೀರು ಬಿಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಕಾವೇರಿನೇ ಆಧಾರ. ಅಲ್ಲ, ನಮ್ಮ ಆಕ್ರೋಶ ಅದನ್ನು ವ್ಯಕ್ತಪಡಿಸಬೇಕಂದ್ರೆ ಈ ಥರದ್ದು ಏನಾದರೂ ಒಂದು ಮಾಡಬೇಕು. ಶಾಂತಿಯುತವಾಗಿ ಬಂದ್ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ನನಗೆ. ಹೋರಾಟ ಮಾಡಬೇಕು, ನಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಮಾಡಬೇಕು, ನಮ್ಮ ನೀರಿಗೋಸ್ಕರ ನಾವು ಹೋರಾಟ ಮಾಡಬೇಕು. ಹೋರಾಟ ಮಾಡೋದ್ರಿಂದ ಏನಾರ ಪ್ರಯೋಜನ ಇದೆಯಾ? ನಾವು TV ಮುಂದೆ ಈ ಪ್ರಚಾರಕ್ಕೆ ಹೋರಾಟ ಮಾಡಬೇಕೆ ಬಿಟ್ರೆ ಸರ್, ಇದನ್ನು ಎಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಇದು ಅನುಕೂಲ ಆಗೋದು, ಇಲ್ಲಾಂದ್ರೆ ಅನುಕೂಲ ಆಗಲ್ಲ ಸರ್. ಅದೆಲ್ಲ ಸುಮ್ಮನೆ ಸರ್ ಗಲಾಟೆ, ಅದೆಲ್ಲ ಅದರಿಂದ ಯಾರಿಗೆ ಏನು ಪ್ರಯೋಜನ ಇಲ್ಲ. ಇವರು ಹೋರಾಟದಿಂದ ಕುಡಿಯೋ ನೀರು ಎಲ್ಲಿಂದ ಬರುತ್ತೆ? ಅದ್ರ ಬಂದಿದ್ದ ಏನು ಪ್ರಯೋಜನ ಇಲ್ಲ ಸರ್. ಜನರದ್ದು ಈಗ ಡೇ ಟು ಡೇ ಇವಾಗ ಜನ ಪಾಪ ಸಣ್ಣ ಪುಟ್ಟ
ರಸ್ತೆ ಬದಿಯಲ್ಲೆಲ್ಲ ಮಾರಾಟ ಮಾಡಲಿಕ್ಕೆ ಇಟ್ಕೊಂಡಿರ್ತಾರಲ್ಲ ಅವ್ರು ಎಲ್ಲಿಗೆ ಹೋಗ್ತಾರೆ ಇವರು ಬಂದಿಂದ? ಅವರಿಗೆ ಅನಾನುಕೂಲ ಅಲ್ವಾ ಸರ್? ಎಲ್ಲ ರಾಜಕೀಯ ಇನ್ವಾಲ್ವ್ ಆಗಿಬಿಡುತ್ತೆ. ಇಲ್ಲಿ ಅವ್ರದ್ದು ಬೆನಿಫಿಟ್ಸು ಪ್ರಾಫಿಟ್ಸ್ನ ನೋಡಿಕೊಂಡು ಈ ಹೋರಾಟದ ವಿಚಾರದಲ್ಲಿ ತಪ್ಪು ನಿರ್ಧಾರಗಳು ಆಗುತ್ತೆ, ಸಹಿ ನಿರ್ಧಾರನೂ ಆಗುತ್ತೆ. ಬೇಕಾಗಿರೋದು ರೈತ ಪರ ಸಂಘಟನೆಗಳು ಹೋರಾಟ ಮಾಡಬೇಕು. ಖಂಡಿತ ರೈತ ಪರ ಸಂಘಟನೆಗಳು ಹೋರಾಟ ಮಾಡಿದ್ರೆ ನಾವು ಅವ್ರ ಜೊತೆಲಿದ್ದೀವಿ. 13ನೇ ತಾರೀಕು ಕಾವೇರಿ ನದಿ ವಿಚಾರ ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದ ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಎಲ್ಲ ಕಡೆ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಪ್ರಮುಖವಾಗಿ ಕಾವೇರಿ ಕೊಳ್ಳದ ಒಂದು ಪ್ರದೇಶ ಇರ್ಬೋದು ಮತ್ತು ಬೆಂಗಳೂರಿನಲ್ಲೂ ಕೂಡ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಎಲ್ಲ DCP ಮತ್ತು ಆಯಾ ಠಾಣಾ ಇನ್ಸ್ಪೆಕ್ಟರ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರೋದು. ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೆ ಅವಕಾಶ ಕೊಡಬಾರ್ದು ಅಂತೇಳಿ ಖುದ್ದು ಪೊಲೀಸ್ ಕಮಿಷನರ್ ಅವರೇ ಒಂದು ಸೂಚನೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಆದ್ರಿಂದ ಬೆಂಗಳೂರು ನಗರದಲ್ಲೂ ಕೂಡ ಫುಲ್ ಅಲರ್ಟ್ ಆಗಿರೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.